ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 11 ಸೆಪ್ಟೆಂಬರ್ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹತ್ತಿರ ಒಂದು 0.5% ಅಷ್ಟು ಇಳಿಕೆ ಆಗಿದೆ. ಅಂದರೆ 122.65 ಪಾಯಿಂಟ್ಸ್ಗಳಷ್ಟು ಇವತ್ತು ಇಳಿಕೆ ಆಗಿದೆ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,918.45 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ನಿಫ್ಟಿ 50. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲೂ ಸುಮಾರು 398.13 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 81,523.16 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಯಿತು. ಹಾಗೆ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿರೋದು, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಬಜಾಜ್ ಆಟೋ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 433 ರೂಪಾಯಿ ಅಷ್ಟು ಪ್ರತಿ ಶೇರ್ಸ್ನಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಏಷ್ಯನ್ ಪೇಂಟ್ಸ್ನಲ್ಲೂ ಅಷ್ಟೇ ಸುಮಾರು 72 ರೂಪಾಯಿ 40 ಪೈಸೆ ಅಷ್ಟು ಏರಿಕೆ ಆಗಿದೆ. ಅಂದರೆ ಇವಾಗ ಇದು ಟ್ರೇಡ್ ನಡೀತಿರೋದು 3,367 ರೂಪಾಯಿ 45 ಪೈಸೆಗೆ ಪ್ರತಿಯೊಂದು ಶೇರ್ ಆಗಿದೆ ಏಷ್ಯನ್ ಪೇಂಟ್ಸ್. ಹಾಗೆ ಬಜಾಜ್ ಫಿನಾನ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 103 ರೂಪಾಯಿ 70 ಪೈಸೆ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಸನ್ ಫಾರ್ಮಾ, ಬಜಾಜ್ ಫಿನ್ಸರ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್, ಡಿವಿಸ್ ಲ್ಯಾಬೊರೇಟರೀಸ್, ಹಿಂದೂಸ್ತಾನ್ ಯೂನಿಲಿವರ್, ITC ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ನಾವು IPO ನೋಡೋದಾದರೆ ಟಾಲಿನ್ಸ್ ಟೈರ್ಸ್ ಲಿಮಿಟೆಡ್ ಇದು 21% ಅಂದರೆ 21 ಟೈಮ್ಸ್ ಅಂದರೆ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇವತ್ತು ಇದು ಕ್ಲೋಸ್ ಆಯಿತು. ಅದೇ ರೀತಿ ಆದಿತ್ಯ ಅಲ್ಟ್ರಾ ಸ್ಟೀಲ್ ಲಿಮಿಟೆಡ್ SME IPO ಇದನ್ನು ಅಷ್ಟೇ ಸುಮಾರು 21% ಅಂದರೆ 21 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಸುಭಾಶ್ರೀ ಬಯೋಫಿಲ್ಸ್ ಎನರ್ಜಿ ಲಿಮಿಟೆಡ್ ನಾವು ನೋಡೋದಾದರೆ ಇದು ಸುಮಾರು 133% ಅಂದರೆ 133 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹೈ ಡಿಮ್ಯಾಂಡಲ್ಲಿ ಇತ್ತು ಇದು ಸುಭಾಶ್ರೀ ಬಯೋಫಿಲ್ಸ್ ಎನರ್ಜಿ ಲಿಮಿಟೆಡ್. ಹಾಗೆ ಕ್ರಾಸ್ ಲಿಮಿಟೆಡ್ ನೋಡೋದಾದರೆ ಒಂದು 10.64% ಅಂದರೆ 10.64 ಟೈಮ್ಸ್ ಅಷ್ಟೇ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಬಜಾಜ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಇವತ್ತು SME ಇದು ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಇದು IPO ಮುಗಿದಿದೆ. ಇದು ಸುಮಾರು 7.29 ಪಾಯಿಂಟ್ಸ್ಗಳಷ್ಟು ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ನೋಡೋದಾದರೆ. ಹಾಗೆ PN ಗಾಡ್ಗಿಲ್ ಜ್ಯುವೆಲರೀಸ್ ಲಿಮಿಟೆಡ್ ಇದು ನಾಳೆ ಹೆಚ್ಚು ಕಡಿಮೆ 12 ಸೆಪ್ಟೆಂಬರ್ 2024ಗೆ ಈ IPO ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.